ಇವತ್ತು ರಂಜಾನ್ ಅಂತ ಟ್ರೇಡಿಂಗ್ ಹಾಲಿಡೇ ಇದೆ. ಆದರೆ ಕಮೋಡಿಟಿ ಮಾರ್ಕೆಟು 5 ಮೇಲೆ ಸ್ಟಾರ್ಟ್ ಆಗಿದೆ. US ಆಯಿಲ್ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಐ ಆಮ್ ಸ್ಟಾರ್ಟಿಂಗ್ ದಿಸ್. ಐ ವಿಲ್ ಬಿ ಶೇರಿಂಗ್ ದಿಸ್ ಸ್ಕ್ರೀನ್. ಲೆಟ್ಸ್ ಹ್ಯಾವ್ ಎ ಲುಕ್ ಇನ್ ಟು ದಿ US ಆಯಿಲ್. ಸೊ ಟೈಮ್ ಫ್ರೇಮ್ ತಗೊಂಡಿರೋದು 2 hours. ಓಕೆ, 2 hours. ಮತ್ತೆ ಇಲ್ಲಿ ಸೆಲ್ ಹೋಗುತ್ತೆ ಅಂತ ಅಪ್ ಟು ಎಷ್ಟು 83.6 ವರೆಗೂ ಹೋಗುತ್ತೆ ಅಂತ. ಏನಕ್ಕೆ ಈ ಅನಾಲಿಸಿಸ್ ತಗೊಳ್ತಾ ಇದ್ದೀನಿ ಅಂತಂದರೆ, ಈಗ ಮೂವಿಂಗ್ ಆ್ಯಾವ್ರೇಜ್ ಇದೆ ಅಲ್ವಾ, ಮೂವಿಂಗ್ ಆ್ಯಾವ್ರೇಜು ಯಾವ ಥರ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಡೌನ್ ಟ್ರೆಂಡ್ ಅಲ್ವಾ, ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿ ಇದು ಕ್ಲೋಸಿಂಗ್ ಕ್ಯಾಂಡಲ್. ಕ್ಲೋಸಿಂಗ್ ಕ್ಯಾಂಡಲ್ ಹತ್ರ RSI ಎಷ್ಟಿದೆ, ಬಿಲೋ 70 ಇದೆ ಅಲ್ವಾ. ಸೊ ಬಿಲೋ ನಾವು ಎಷ್ಟು 85.4 ಹತ್ರ ನಾವು ಸೆಲ್ ತಗೋಬೋದು. ಓಕೆ, ಮತ್ತು ಸ್ಟಾಪ್ ಲಾಸ್ ಎಷ್ಟು 86.6. ಓಕೆ, ಸೊ ಇದು ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಇದು ರಿಸ್ಕ್ ಟು ರಿವಾರ್ಡ್ ಬಂದ್ಬಿಟ್ಟು 1:1. ಓಕೆ, ಸೊ ನಾವಿಲ್ಲಿ ಎಷ್ಟು ಪಾಯಿಂಟ್ಸ್ ಬರ್ತಾ ಇದೆ ನಮಗೆ 85.4 ಆ್ಯಂಡ್ ಹಿಯರ್ ಇದ್ರ ಎಂಡ್ ಎಷ್ಟಿದೆ 86.6. 85.4 ಅಂದರೆ 1.2 ಅಲ್ವಾ. ಸೊ 1:1.5 ಅಂತಂದರೆ ಎಷ್ಟಾಗುತ್ತೆ 1.8 ಆಗುತ್ತೆ. ಸೊ ಇಲ್ಲಿಂದ 1.8 ಎಷ್ಟಾಗುತ್ತೆ 83.6 ಆಗುತ್ತೆ. ಸೊ ಟಾರ್ಗೆಟ್ ವುಡ್ ಬಿ 83.6. ಸೊ ಆಲ್ರೆಡಿ ನಾನು ಪೊಸಿಷನ್ ತಗೊಂಡಿದ್ದೀನಿ. ಸೊ ಕ್ರೂಡ್ ಆಯಿಲ್ ನೋಡಿ 7100 ಪ್ಲೇಸ್ ಮಾಡಿದ್ದೀನಿ. ಸೊ ಐ ವಿಲ್ ವೆಯ್ಟ್. ಸೊ ಇಲ್ಲಿ 83.7 ಆರ್ 65 ಬಂದರೆ ಐ ವಿಲ್ ಬಿ ಬುಕ್ಕಿಂಗ್ ದಿ ಪ್ರಾಫಿಟ್. ಅಥವಾ ಅದು ಈ ಕಡೆ ಮೇಲೆ ಹೋಯ್ತು ಅಂತಂದರೆ ಐ ವಿಲ್ ಕ್ಲೋಸ್ ದಿ ಟ್ರೇಡ್. ಓಕೆ, so this is all about the analysis of US oil. If you are liking my analysis, subscribe to my channel. Thank you.